ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಗಳ ಇದ್ಲು, ಅವಳ ತಾಯಿ ಹತ್ರ ಮೊನ್ನೆ ದಿವಸ 5ನೇ ದಿವಸ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಸಂತಾಪ ಸೂಚನೆ ಹೇಳುವಂತ ನೆಪದಲ್ಲಿ ನಮ್ಮ ಮನೆಯವರ ಹತ್ರ ಆ ಬೆಡ್ರೂಮ್ನಲ್ಲಿ ಹೋಗಿ ವಿಡಿಯೋ ಮಾಡಿಕೊಂಡು ಚಿತ್ರೀಕರಣೆ ಮಾಡಿಕೊಂಡು ಹೋಗಿದ್ದು ಕಂಡು ಬಂತು. ನಾವು ಮನೆಯಲ್ಲೇ ಕುಟುಂಬದಲ್ಲಿ ಪ್ರತಿ ದಿವಸ ಏನಾದರೂ ಘಟನೆಗಳಾದರೆ ಈಗ ನಾವು ಎಚ್ಚೆತ್ತುಕೊಂಡು ರಾತ್ರಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅದರಿಂದ ನನಗೆ ಕೂಡ ನನ್ನ ಮನೆತನದ ಪರವಾಗಿ ನನಗೆ ಮಾಹಿತಿಯನ್ನು ಬಂತು. ಅದರ ಜೊತೆಗೆ ನನ್ನ ಕಾಲನಿ ಇರ್ತಕ್ಕಂಥ ಬಿಡ್ನಾಳ್ ಗ್ರಾಮದ ಬಸವನಗರದಲ್ಲಿ ಇರ್ತಕ್ಕಂಥ ಗುರು ಹಿರಿಯರು ಈ ಒಂದು ವ್ಯಕ್ತಿಯ ಚಿತ್ರವನ್ನು ನೋಡಿ ಇಲ್ಲಿ ಸಂಚಾರ ಮಾಡ್ತಿದ್ದ ಅನ್ನೋ ಮಾತು ಕೊಟ್ಟರು. ಇಲ್ಲಿ ಅನೇಕ ದಿವಸಗಳಿಂದ ಸಂಚು ಹಾಕ್ಕೊಂಡು ಕೂತಿದ್ದ, ಇವನೇ ಅಂತ ಗೊತ್ತಾಗಿಲ್ಲ ಅನ್ನುವನ್ನ ಮಾಹಿತಿ ಕೊಟ್ಟರು. ಈ ಒಂದು ನಾವು ಇಲ್ಲಿ ಸುರಕ್ಷಿತವಾಗಿ ಇಲ್ಲಿ ಬಿಡ್ನಾಳ್ ಗ್ರಾಮದಾಗಿದ್ದೀವಿ. ಯಾರೋ ಅನಾನುವಾಗಿ ಅಡ್ಡಾಡಿದ್ರು ಕೂಡ ಮೊದಲಾದರೂ ಜಾಗೃತಿ ವಹಿಸ್ತಿದ್ವಿ ನಾವು ಅಂತ. ಅವರಿಗೂ ಕೂಡ ಈಗ ಇದು ಹತ್ಯೆ ಆದ ನಂತರ ಅವರಿಗೂ ಕೂಡ ಕೆಟ್ಟ ಅನ್ಸಿತ್ತು. ಈಗ ನನಗೆ ಗಮನಕ್ಕೆ ತಂದರು. ನಾನು ಪೊಲೀಸ್ ಇಲಾಖೆಗೆ ನಿನ್ನೆ ಎದ್ದ ತಕ್ಷಣ ನಾನು ಬೆಂಡಿಗೇರಿ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ತಂದೆ, ನಮ್ಮ SB ಡ್ಯೂಟಿಗಳಿದೆ. ಇಮಿಡಿಯೇಟ್ಲಿ ಅವ್ರು ರಾತ್ರಿ ನಂಗೆ ಸೆಕ್ಯೂರಿಟಿ ಕೊಟ್ಟರು. ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅವ್ರ ಗಮನಕ್ಕೆ ತಂದು ನಾನು ಅವ್ರ ಆದೇಶ ಮಾಡಿಸ್ಕೋಬೇಕಂತ ನಮ್ಮ ಮಂತನದಲ್ಲಿ ಅದೊಂದು ಬೇಡಿಕೆ ಇಟ್ಕೊಂಡು ನಾವು ಕೂತಿದ್ವಿ. ಅಷ್ಟರೊಳಗಡೆ ಬೆಳಗ್ಗೆ ಕೂಡ ಅಲ್ಲೇ ಜನ ಬಂದು ನಿಂತು ಅವರು ಸಂತಾಪ ಸೂಚನೆ ಮಾಡೋರಿದ್ರೆ ನನಗೆ ಮೇಲಿನ ರೂಮಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ, ಮತ್ತು ಮೇಲಿನ ಸ್ಟೆಪ್ ಹತ್ತೋ ಅವಶ್ಯಕತೆ ಇರಲಿಲ್ಲ. ಅವರು ಕೂಡ ನಾನು ಯಾರಪ್ಪ ನೀನು ಅಂತ ಕೇಳಿದಾಗ ಅವ್ರು ಕೂಡ ಬಂದೇನು ಹೇಳ್ರಿ ಅಂತ ಕೈ ಮಾಡಿದರು. ಯಾರವ್ರು ಅಂತಂದ್ರೆ ನಾನು ಹಿಂದೆ ಯಾರೂ ಇಲ್ಲ. ಈಗ ರೀಸೆಂಟ್ ಇಷ್ಟೆಲ್ಲ ಆದರೂ ಕೂಡ ನಾನು ಬಹಿರಂಗವಾಗಿ ಇಷ್ಟೆಲ್ಲ ಹೇಳಿದ್ರು ಕೂಡ ಅಂತಲ್ಲಿ ನನಗೆ ಏನೋ ಒಂದು ಸಂಚು ಹಾಕಿದ್ದಾರೆ ನನ್ನ ಸುರಕ್ಷಣೆ. ಅದು ಅವಾಗ ಇಮಿಡಿಯೇಟ್ಲಿ ನಮ್ಮನೆ ಮಂತಂದಾಗ ಮಾತಾಡಿಕೊಂಡು ನಾವು ಕ್ಯಾಮ್ರಾನು ಕೂಡ ತೆಳಗಡೆ ಹಾಕಿದ್ವಿ. ಈಗ ಹೊಸ ಕ್ಯಾಮ್ರಾ ಕೂಡ ಸೇಫ್ಟಿ ಮಾಡ್ಕೊಂಡಿದ್ದೇನೆ. ಮತ್ತು ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಕಡೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಅವ್ರಿಗೆ ಡೈರೆಕ್ಟ್ ಆಗಿ ವಿನಂತಿ ಮಾಡ್ಕೊಳ್ಳೋ ನಾನು ವಿಚಾರ ಇತ್ತು. ಬಟ್ ನನಗೂ ಈಗೂ ಕೂಡ ಮುಖ್ಯಮಂತ್ರಿಗಳು ಬರೋಕ್ಕಿಂತ ಮುಂಚೆಗೂ ಕೂಡ ಅನ್ಯಾಯವಾಗಿ ಜನ ಅಡ್ಡಾಡೋದು ನೋಡಿ ತಕ್ಷಣ ಮತ್ತೆ ಮಾಧ್ಯಮ ಮಿತ್ರರು ಒಂದು ಪಾಯಿಂಟ್ ಕೇಳಿದ್ರು. ನಾನು ಸ್ಪಷ್ಟವಾಗಿ ಇದ್ದಿದ್ದು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಾನು ಎಲ್ಲರೂ ಮಾಧ್ಯಮ ಮಿತ್ರರು ಹೇಳಿದೆ. ಅದನ್ನು ಇಮಿಡಿಯೇಟ್ಲಿ ಆಕ್ಷನ್ ಆಯಿತು. ಹಿಂಗೆ ಹೇಳಿದೆ. ಆಗಲೇ ಕಮಿಷನರ್ ಫೋನ್ ಮಾಡಿದ್ರು, ನನ್ನ ಗಮನಕ್ಕೆ ತರಬೇಕಾಯ್ತು, ನೀವು ಮಾಧ್ಯಮ ಕೇಳಿಬಿಟ್ರಲ್ಲ, ನಾನು ನಿಮ್ಮ ಜೊತೆಗದೇನೆ ಅಂತ ಆಯುಕ್ತರು ಫೋನ್ ಮಾಡಿದ್ರು. ಸಂತೋಷ. ಇಮಿಡಿಯೇಟ್ಲಿ ನಾನು ಮೇಡಮ್ಗೂ ಸೆಕ್ಯೂರಿಟಿ ಕೊಡ್ತೀನಿ, ನಿಮಗೂ ಕೊಡ್ತೀನಿ, ನಾನು ನಿಮ್ಮ ಮನೆಗೂ ಕೂಡ ಭದ್ರತೆಯನ್ನು ಕೊಡ್ತೇನೆ ಅಂತ ಸೂಚನೆ ಮಾಡಿ ಇನ್ಸ್ಪೆಕ್ಟರ್ ಕಳಿಸಿ ACP ಶಿವಕುಮಾರ್ ನಾಯಕರು ಕೂಡ ಮಾತಾಡಿದರು. ಎಲ್ಲ ರೀತಿಯಿಂದ ನಿಮಗೆ ಸೇಫ್ಟಿಯನ್ನು ಮಾಡ್ತೇವೆ ಅನ್ನೋ ಮಾತು ಕೊಟ್ಟರು ಮತ್ತು ಕಳಿಸಿದ್ದಾರೆ ಕೂಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.